ನೀವೇನಾದರೂ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ 2026ರಲ್ಲಿ ಇನ್ನೇನು ಬರ್ತಾ ಇದೆ ಹೊಸ ರೀತಿ ಯಾವ ಥರ ನೀವು ಫೇಸ್ಬುಕ್ ಅಕೌಂಟ್ನ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಒಂದು ಸ್ಟೆಪ್ಪು ಕೂಡ ಮಿಸ್ ಮಾಡೋಕ್ಕೋಗ್ಬಿಡಿ. ಮಿಸ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಆಗಲ್ಲ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಡಿಲೀಟ್ ಮಾಡಿದ್ರೆ ಮತ್ತೆ ವಾಪಸ್ ಬರಲ್ಲ. ಇದು ಕೂಡ ನೆನಪಿರಲಿ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನೀವು ಯಾವ ಒಂದು ಫೇಸ್ಬುಕ್ ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂತ ಇದ್ದೀರಾ, ಆ ಫೇಸ್ಬುಕ್ಕನ್ನು ನೀವು ಲಾಗಿನ್ ಮಾಡ್ಕೊಂಡಿರಬೇಕು. ನಾನು ಇವಾಗ ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಡ್ತೀನಿ. ಓಪನ್ ಮಾಡಿಕೊಂಡೆ. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಯಾವ ಅಕೌಂಟ್ ಡಿಲೀಟ್ ಮಾಡ್ತಾ ಇದ್ದೀರಾ ಅನ್ನೋದು ಪರ್ಫೆಕ್ಟಾಗಿ ನೀವು ನೋಡ್ಕೊಳ್ಳಿ. ಅದಾದಮೇಲೆ ನೀವು ಡಿಲೀಟ್ ಮಾಡದೇ ಇರೋ ಅಕೌಂಟು ಡಿಲೀಟ್ ಮಾಡ್ಕೊಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟು. ಸೊ ಫೇಸ್ಬುಕ್ ಅಕೌಂಟ್ನ ನೀವು ಓಪನ್ ಮಾಡಿದಾಗ ಸೊ ಈ ಥರ ಬರುತ್ತೆ. ಅಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ. ಸೊ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಮೆನ್ಯೂ ಆಪ್ಷನ್ ಬರುತ್ತೆ. ಅಲ್ಲಿ ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಸಿಂಬಲ್ ಇದೆ. ಸೊ ಜಸ್ಟ್ ಆ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಅಲ್ಲಿ ಮೇಲ್ಗಡೆ ಅಕೌಂಟ್ ಸೆಂಟರ್ ಅಂತ ಬ್ಲೂ ಕಲರಲ್ಲಿದೆ. ಸೊ ಇಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತಿದೆ ನೋಡಿ ಬ್ಲೂ ಕಲರಲ್ಲಿ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಅಕೌಂಟ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ. ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸ್ ಸೆಕೆಂಡ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸ್ನಲ್ ಡೀಟೇಲ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಬರ್ತ್ಡೇ ಇದೆಲ್ಲವೂ ಕೂಡ ತೋರಿಸುತ್ತೆ. ಅಲ್ಲಿ ಲಾಸ್ಟಲ್ಲಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತಿದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತಿದೆ ನೋಡಿ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಫೇಸ್ಬುಕ್ ಅಕೌಂಟ್ ನೇಮ್ ಎಲ್ಲ ತೋರಿಸುತ್ತೆ. ಕನ್ಫರ್ಮ್ ಆಗಿ ನೋಡ್ಕೊಳ್ಳಿ. ಇದೇ ಅಕೌಂಟ್ ನೀವು ಡಿಲೀಟ್ ಮಾಡೋದು ಓಕೆ ಇದ್ದೀರಾ ಅಂತಂದರೆ ಆ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಡಿಆಕ್ಟಿವೇಟ್ ಅಕೌಂಟು, ಇನ್ನೊಂದು ಡಿಲೀಟ್ ಅಕೌಂಟ್ ಅಂತ. ಸೊ ನೋಡಿ, ಇಲ್ಲಿ ನೀವು ಡಿಆಕ್ಟಿವೇಟ್ ಅಕೌಂಟ್ನ ನೀವು ಕೊಡಬಾರ್ದು. ಡಿಆಕ್ಟಿವೇಟ್ ಅಕೌಂಟ್ ಕೊಟ್ಟರೆ ಸೊ ಅದನ್ನು ನೀವು ಮತ್ತೆ ರಿಕವರ್ ಮಾಡ್ಕೋಬೋದು. ಕೆಲವೊಂದಷ್ಟು ದಿನಕ್ಕೆ ಮಾತ್ರ ಅದು ಡಿಲೀಟ್ ಆಗುತ್ತೆ. ಸೊ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು. ನಮ್ಮ ಫೇಸ್ಬುಕ್ ಅಕೌಂಟು ಎಲ್ಲೂ ಕೂಡ ಕಾಣಬಾರ್ದು, ನಾನು ಯೂಸೇ ಮಾಡಬಾರ್ದು, ಯಾರಿಗೂ ಕೂಡ ಸಿಗಬಾರ್ದು, ಫೇಸ್ಬುಕ್ಕಲ್ಲೇ ಇರಬಾರ್ದು ಅಂತಂದರೆ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿವತ್ತು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಡಿಲೀಟ್ ಅಕೌಂಟ್ ಅಂತಿದೆ ನೋಡಿ. ಡಿಲೀಟಿಂಗ್ ಯುವರ್ ಅಕೌಂಟ್ ಈಸ್ ಪರ್ಮನೆಂಟ್ ಅಂತಿದೆ ನೋಡಿ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಇನ್ನೊಂದು ಕ್ಯಾನ್ಸಲ್ ಅಂತಿದೆ. ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವೇನಾದರೂ ಇಲ್ಲಿ ನೀವು ನೋಡ್ಬೋದು ಏನೇನೆಲ್ಲ ಡಿಲೀಟ್ ಆಗುತ್ತೆ ಅನ್ನೋದೆಲ್ಲವೂ ಕೂಡ ತೋರಿಸ್ತಾರೆ. ಇಲ್ಲಿ ಕೆಳಗಡೆ ಮತ್ತೆ ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ನೀವು ಕೊಟ್ಟ ತಕ್ಷಣ ಸೊ ಇಲ್ಲಿ ನಿಮಗೆ ಬಿಫೋರ್ ಯು ಡಿಲೀಟ್ ವಿ ಮೇ ಬಿ ಏಬಲ್ ಟು ಹೆಲ್ಪ್ ಅಂತ ಇದೆ. ಸೊ ನೀವು ಯಾಕೆ ಡಿಲೀಟ್ ಮಾಡ್ತಾ ಇದ್ದೀರಾ ಅನ್ನುವಂಥ ರೀಸನ್ನೇ ಫೇಸ್ಬುಕ್ ಅವ್ರು ಕೇಳ್ತಾರೆ. ಸೊ ನೀವು ಇಲ್ಲಿ ಯಾವುದಾದ್ರೂ ಒಂದು ರೀಸನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಇನ್ನೊಂದು ಕಂಟಿನ್ಯೂ ಆಪ್ಷನ್ ಬರುತ್ತೆ, ಟೈಮ್ ಸ್ಪೆಂಟ್ ಆನ್ ಫೇಸ್ಬುಕ್ ಅಂತ. ಇದನ್ನು ಕೂಡ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಪರ್ಮನೆಂಟ್ಲಿ ಡಿಲೀಟ್ ಅಕೌಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದಷ್ಟು ಇದೆಲ್ಲ ಬರುತ್ತೆ. ಸೊ ನೀವೇನಾದರೂ ಬೇಕು ಅಂತಂದರೆ ಬ್ಯಾಕಪ್ ತೊಗೊಂಡಿಲ್ಲ ಅಂತಂದರೆ ಬ್ಯಾಕಪ್ ತೊಗೊಳ್ಬೋದು. ನಾನು ಏನು ತೊಗೊಳಕ್ಕೆ ಇಷ್ಟಪಡಲ್ಲ. ಇಲ್ಲಿ ಕೆಳಗಡೆ ಮತ್ತೆ ಕಂಟಿನ್ಯೂ ಅಂತ ಕೊಡ್ತೀನಿ. ಕಂಟಿನ್ಯೂ ಅಂತ ನಾನು ಕೊಟ್ಟ ತಕ್ಷಣ ಸೊ ಮತ್ತೆ ಇಲ್ಲಿ ನಿಮಗೆ ಒಂದು ಪಾಸ್ವರ್ಡ್ ಕೇಳುತ್ತೆ. ನಿಮ್ಮದು ಫೇಸ್ಬುಕ್ ಅಕೌಂಟ್ ಪಾಸ್ವರ್ಡ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ಸೊ ಫೇಸ್ಬುಕ್ ಪಾಸ್ವರ್ಡ್ನ ಎಂಟರ್ ಮಾಡಿದ ತಕ್ಷಣ ಸೊ ನಿಮ್ಗೆ ಇಲ್ಲಿ ಇವಾಗ ಆಪ್ಷನ್ ಬರುತ್ತೆ ನಿಮ್ಗೆ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ. ಸೊ ನೀವು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಡಿಲೀಟ್ ಅಕೌಂಟ್ ಅಂತಿದೆ ನೋಡಿ. ಒಂದು ಈಗ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಪರ್ಮನೆಂಟಾಗಿ, ಇನ್ನೂ ಡಿಲೀಟ್ ಆಗಿಲ್ಲ, ಇವಾಗ ಡಿಲೀಟ್ ಮಾಡ್ತೀರಾ. ನಾನು ತೋರಿಸ್ತೀನಿ ಅದನ್ನು. ಅದಕ್ಕಿಂತ ಮುಂಚೆ ನೋಡಿ, ಈಗ ನೀವು ಡಿಲೀಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಫೇಸ್ಬುಕ್ಕನ್ನು ನೀವು 1 ತಿಂಗಳು ಓಪನ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. 1 ತಿಂಗಳು ಮುಂಚೆ ನೀವೇನಾದ್ರು ಓಪನ್ ಮಾಡ್ತು ಅಂತಂದರೆ ನಿಮ್ಮದು ಡಿಲೀಟ್ ಆಗೋಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈಗ ಇಲ್ಲಿ ಫಸ್ಟು ನೀವು ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಕೊಡಿ. ಡಿಲೀಟ್ ಅಕೌಂಟ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಲಾಗೌಟ್ ಆಗುತ್ತೆ, ಆಯಿತಾ. ಈ ಥರ ಸೀಸನ್ ಎಕ್ಸ್ಪೈರ್ಡ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ, ಆಯಿತಾ. ಈಗ ನಿಮಗೆ ಲಾಗಿನ್ ಈ ಥರ ಬಂದ್ಬಿಡುತ್ತೆ. ಲಾಗಿನ್ ಮಾಡೋದಕ್ಕೆ ನೀವು ಮತ್ತೆ ಲಾಗಿನ್ ಮಾಡಿ ಚೆಕ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಸೊ ಡಿಲೀಟ್ ಆಗೇ ಆಗುತ್ತೆ. ಸೊ ನೀವು ಲಾಗಿನ್ ಮಾಡೋಕೆ ಹೋಯ್ತು ಅಂತಂದರೆ ಅದು ರಿಕವರ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ನೀವು ಅಲ್ಲಿ ಈಗ ಡಿಲೀಟ್ ಅಕೌಂಟ್ ಅಂತ ಕೊಟ್ರಲ್ಲ, ಅಲ್ಲಿ ಕೊಟ್ಟ ಮೇಲೆ ಫೇಸ್ಬುಕ್ಕು 30 ದಿನ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಕೆಲವರು ಮಿಸ್ಸಾಗಿ ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ರಿಕವರ್ ಮಾಡ್ಕೊಳ್ಳೋರು ಲಾಗಿನ್ ಮಾಡ್ಕೊಂಡು ರಿಕವರಿ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈಗ ಇವತ್ತಿಂದ ನಾನು ಇವಾಗ ಡಿಲೀಟ್ ಮಾಡಿದೆ, ಇವತ್ತಿಂದ ನಾನು 30 ದಿನ ತೆಗಿಯೋಕೆ ಹೋಗಲ್ಲ, ಆ ಫೇಸ್ಬುಕ್ ಅಕೌಂಟು ಡಿಲೀಟ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಡಿಲೀಟ್ ಅಂತ ಕೊಟ್ಟ ತಕ್ಷಣ 30 ದಿನ ಬಿಟ್ಬಿಡಿ ಅದ್ರ ಪಾಡಿಗೆ. ಅದನ್ನ 30
ದಿನ ಆದಮೇಲೆ ಬೇಕಾದ್ರೆ ತೆಗೆದು ನೋಡಿ ನಿಮ್ಮ ಅಕೌಂಟ್ ಡಿಲೀಟ್ ಆಗಿರುತ್ತೆ, ಎಲ್ಲೂ ಕೂಡ ಸಿಗಲ್ಲ, ಯಾರು ಕೂಡ ಲಾಗಿನ್ ಮಾಡೋಕ್ಕಾಗಲ್ಲ, ನೀವು ಕೂಡ ಲಾಗಿನ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ನೀವು ಫೇಸ್ಬುಕ್ ಅಕೌಂಟ್ನ 2026ರಲ್ಲಿ ಪರ್ಮನೆಂಟಾಗಿ ನೀವು ಡಿಲೀಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.